ಸೆಪ್ಟೆಂಬರ್ ಕ್ರಾಂತಿಗೆ ಸಂಧಾನಕ್ಕಿಳಿದ ಸುರ್ಜೇವಾಲಾ ಅಸಮಾಧಾನ, ಸಿಟ್ಟು, ವಿವಾದಗಳಿಗೆಲ್ಲ ಬೀಳುತ್ತಾ ಬ್ರೇಕ್. ಡಿಕೆಶಿ ಪತ್ರದ ಹಿಂದೆಯೂ ಹಲವು ಅನುಮಾನ. ಇದುವೇ ಚದುರಂಗದ ಎರಡನೇ ಶೂರಿ, ಸಂಧಾನಕ್ಕಿಳಿದ ಸುರ್ಜೇವಾಲಾ. ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಶಾಸಕರು ತಾವು ಏನು ಬೇಕಿದ್ರೂ ಹೇಳಬಹುದು ಅನ್ನುವಂತಹ ಧಾಟಿಯಲ್ಲಿ ಮಾತನಾಡ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ, ಪ್ರವಾಹದ ಪರಿಸ್ಥಿತಿ ಇದೆ. ಇದೆಲ್ಲದರ ನಡುವೆ ಶಾಸಕರು ಮನೆ ಸಿಗಬೇಕು ಅಂದರೆ ದುಡ್ಡು ಕೊಡಬೇಕು ಅಂತ ಒಬ್ಬರು ಹೇಳಿದರು. ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ, ಹಾಗಾಗಿ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಇಲ್ಲ ಅಂತೇಳಿ ಮತ್ತೊಬ್ಬರು ಹೇಳಿದರು. ಇನ್ನೊಬ್ಬರು ಆ ಸಚಿವರು ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ಹೇಳಿದರು. ಹೀಗೆ ಒಬ್ಬೊಬ್ಬ ಶಾಸಕರು ಒಂದು ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗೆ ವಿವಾದ, ಮನಸ್ತಾಪ, ಅಸಮಾಧಾನಗಳಿಗೆ ಈಗ ಸುರ್ಜೇವಾಲಾ ಅವರು ಒಂದಿಷ್ಟು ಮುಲಾಮು ಹಚ್ಚೋದಕ್ಕೆ ಬೇಕಾಗಿ ಬಂದಿದ್ದಾರೆ. ಕರ್ನಾಟಕಕ್ಕೆ ಬಂದು ಅದಕ್ಕೆ ಮುಲಾಮು ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಯಾವಾಗ ಈ ರೀತಿಯಾಗಿ ಶಾಸಕರು ಮಾತನಾಡೋದಕ್ಕೆ ಶುರುವಾಗುತ್ತೋ ಆವಾಗ ಸುರ್ಜೇವಾಲಾ ಅವರು ಬಂದು 1-to-1 ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರದೇ ಸಮಸ್ಯೆ, ಸಲಹೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ, ಅವುಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಇವರು, ನಿಜಕ್ಕೂ ಏನಾಗಿದೆ ಇಲ್ಲಿ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕೇಳಿದ್ದಾರೆ. ಸುರ್ಜೇವಾಲಾ ಅವರು ನನಗೆ ರಿಪೋರ್ಟ್ ಕೊಡ್ತಾರೆ, ಅದರ ಪ್ರಕಾರವಾಗಿ ಮುಂದಿನ ವಿಚಾರಗಳು ನಡೀತವೆ ಅಂತೇಳಿ ಇವತ್ತು ಸುರ್ಜೇವಾಲಾ ಅವರು ಇಡೀ ದಿವಸ ಕುಳಿತುಕೊಂಡು ಶಾಸಕರುಗಳ ಅಹವಾಲುಗಳನ್ನು ಕೇಳ್ತಾ ಕೂತಿದ್ರು. BR ಪಾಟೀಲ್ರ ಜೊತೆ ಕೂಡ ಹತ್ರ 35 ನಿಮಿಷಗಳ ಕಾಲ ಮಾತನಾಡಿದ್ದು ಕೂಡ ಆಗಿತ್ತು. ಬೇರೆ ಬೇರೆ ಶಾಸಕರು ಕೂಡ ಬಂದು ಸುರ್ಜೇವಾಲಾ ಅವರನ್ನ ಭೇಟಿ ಆಗಿದ್ದಾರೆ. ಹಾಗಾದರೆ ಸುರ್ಜೇವಾಲಾ ಅವರ ಸಂಧಾನ ಹೇಗೆ ನಡೀತಿದೆ ಅನ್ನುವಂಥದ್ದು ನೋಡ್ತಾ ಹೋದರೆ, KPCC ಕಚೇರಿಯಲ್ಲಿರುವಂತಹ ಭಾರತ್ ಜೋಡೋ ಭವನದಲ್ಲಿ ಇವತ್ತು ಸಭೆಯನ್ನು ನಡೆಸಲಾಗಿತ್ತು. ಬೆಂಗಳೂರು ಭಾಗದ 27 ಶಾಸಕರು, ಮೈಸೂರು ಭಾಗದ 13 ಶಾಸಕರ ಜೊತೆಗೆ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಇದರ ನಡುವೆ BR ಪಾಟೀಲ್ರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಶಾಸಕರೊಂದಿಗೆ 1-to-1 ಮೀಟಿಂಗನ್ನು ಸುರ್ಜೇವಾಲಾ ಅವರು ಮಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಸಮಯ ಕೊಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಂದ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸಭೆಗೆ ಶಾಸಕರ PA ಗನ್ಮ್ಯಾನ್ಗಳಿಗೂ ಕೂಡ ಪ್ರವೇಶವನ್ನು ನಿರಾಕರಿಸಲಾಗಿದೆ. ಅವರು ಯಾರು ಕೂಡ ಬರೋ ಹಾಗಿಲ್ಲ. ನೇರವಾಗಿ ಶಾಸಕರ ಜೊತೆಗೇ ನೇರವಾಗಿ ಇಲ್ಲಿ ಸುರ್ಜೇವಾಲಾ ಅವರು ಮಾತಾಡ್ತಾ ಇದ್ದಾರೆ. ಶಾಸಕರ ಜೊತೆ ಮಾತ್ರ 1-to-1 ಚರ್ಚೆಯನ್ನು ನಡೆಸ್ತಾ ಇರುವಂಥದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಮಾತ್ರ ನೇರವಾಗಿ ಮಾತನಾಡ್ತಾ ಇದ್ದಾರೆ. ಏನು ನಡೆದಿದೆ, ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಸತಿ ಇಲಾಖೆ ಮೇಲೆ ಆರೋಪ ಮಾಡಿದಂತಹ BR ಪಾಟೀಲ್ ಜೊತೆಗೂ ಕೂಡ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಯಾಕಂದರೆ BR ಪಾಟೀಲರು ನೇರವಾದಂಥ ಆಪಾದನೆಯನ್ನು ವಸತಿ ಇಲಾಖೆ ವಿರುದ್ಧ ಮಾಡಿದರು. ಅಲ್ಲಿ ದುಡ್ಡು ತಗೊಂಡು ಮನೆ ಹಂಚುತ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಸುಮಾರು 35 ನಿಮಿಷಕ್ಕೂ ಹೆಚ್ಚು ಕಾಲ BR ಪಾಟೀಲ್ ಮತ್ತು ಸುರ್ಜೇವಾಲಾ ನಡುವೆ ಸಭೆ ನಡೆದಿದೆ. ಇದು ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಇಬ್ಬರ ನಡುವೆ ನಡೆದಿರುವಂತಹ ಸಭೆಯ ನಂತರ ಮಾತನಾಡಿರುವಂತಹ BR ಪಾಟೀಲರು ಕೂಡ ನಾವು ಏನು ಹೇಳಬೇಕಾಗಿತ್ತು ಅವೆಲ್ಲವನ್ನು ಕೂಡ ಬಹಳ ಡೀಟೇಲ್ ಆಗಿ ಹೇಳಲಾಗಿದೆ ಅನ್ನುವಂತಹ ಮಾತುಗಳನ್ನು BR ಪಾಟೀಲರು ಹೇಳಿದ್ದಾರೆ. ನನಗೆ ಹೈಕಮಾಂಡ್ಲಿಂದ ಕರೆ ಬಂದಿತ್ತು. ಮಾನ್ಯ ಸುರ್ಜೇವಾಲಾ ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು. ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ಅವರೆಲ್ಲರೂ ನನ್ನ ವಿಷಯಗಳನ್ನು ನೋಟ್ ಮಾಡಿಕೊಂಡಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರೇನು ಮಾಡಿದ್ರೆ ಅವ್ರಿಗೆ ಬಿಟ್ಟಿದ್ದು ಪಕ್ಷಕ್ಕೆ ಬಿಟ್ಟಿದ್ದು. ನಾನು ಹೇಳಿದ್ದಕ್ಕೆ ನಾನು ಬದ್ಧನಾಗಿದ್ದೀನಿ. ನಾನು ಹೇಳೋದನ್ನೆಲ್ಲ ಅಲ್ಲಿ ಹೇಳಿದ್ದೀನಿ. ಅವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸರ್, ಇನ್ನು ಶಾಸಕರ ಅಸಮಾಧಾನಗಳೆಲ್ಲವೂ ಕೂಡ ಬಗೆಹರಿಬಹುದು. ಯಾಕಂದ್ರೆ ಅದು ಅವರಿಗೆ ಕೇಳಿ. ಸರ್, ದಾಖಲೆಗಳೇನಾದ್ರು ಕೊಟ್ಟ ಸರ್? ವಸತಿ ನಿಗಮದಲ್ಲಿ ಅಕ್ರಮ ಆಗಿತ್ತು ಆ ತರದಲ್ಲಿ ಅವ್ರು ಕೇಳಿಲ್ಲ, ನಾನು ಕೊಟ್ಟಿಲ್ಲ. ಈಗ ಅವ್ರು ಏನು ಕೇಳಿದರೆ ಅದನ್ನು ನಾನು ಕೊಟ್ಟಿದ್ದೀನಿ ಅನ್ನೋಂಥ ಮಾತನ್ನು BR ಪಾಟೀಲ್ ಹೇಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಹೋದರೆ ಮೀಟಿಂಗ್ನ ರಹಸ್ಯ ಏನು ಅಂತೇಳಿ, ಯಾಕಂದರೆ ಕಾಂಗ್ರೆಸ್ನಲ್ಲಿ CM ಬದಲಾವಣೆ ಸನ್ನಿಹಿತ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಶಾಸಕರನ್ನು ಮಾತನಾಡಿಸ್ತಾ ಇದ್ದಾರೆ. ಅಂದರೆ ಒಂದು ಲಾಂಗ್ ಎಕ್ಸರ್ಸೈಸನ್ನು ಈಗಲೇ ಶುರು ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಕುರ್ಚಿ ಬಿಡುವ ಕಾಲ ಏನಾದರೂ ಬಂತ, ಅಥವಾ ಸಿದ್ದರಾಮಯ್ಯನವರೇ ಅದೇ ಕುರ್ಚಿಯಲ್ಲಿ ಕಂಟಿನ್ಯೂ ಮಾಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಇದೆಯಾ ಅಂಥೇಳಿ ಈ ವಿಚಾರದಲ್ಲೂ ಕೂಡ, ಯಾಕಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಸಮರಕ್ಕೆ ಸಂಪೂರ್ಣವಾಗಿ ತೆರೆ ಎಳೆಯುವಂತಹ ಕೆಲಸವನ್ನು ಸುರ್ಜೇವಾಲಾ ಅವರು ಬಂದು ಹೋದ ಮೇಲೆ ಆಗುತ್ತಾ, ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಸಭೆಯನ್ನು ಶಾಸಕರ ಜೊತೆ ಮಾತನಾಡ್ತಾ ಇದ್ದಾರೆ, ಕುರ್ಚಿ ಕಿತ್ತಾಟ, ಮಂತ್ರಿಗಿರಿ ಲಾಬಿಗೆ ಬ್ರೇಕ್ ಹಾಕ್ತಾರಾ? ಯಾಕಂದರೆ ಹಲವು ಶಾಸಕರು ಸಚಿವರಾಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಕೆಲವರಿಗೆ ತಮ್ಮ ಕ್ಷೇತ್ರಗಳಿಗೆ ಅನುದಾನ ಬೇಕು ಅಂತ ಹೇಳುವಂಥದ್ರ ಬಗ್ಗೆ ಒತ್ತಾಯಗಳಿದ್ದಾವೆ. ಅನುದಾನದ ಕಿತ್ತಾಟ, ಭಿನ್ನಾಭಿಪ್ರಾಯಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಸುರ್ಜೇವಾಲಾ ಅವರು ಎಷ್ಟು ಮಟ್ಟಿಗೆ ಮಾಡ್ತಾರೆ, ಯಾವ ಸ್ವರೂಪದಲ್ಲಿ ಮಾಡ್ತಾರೆ ಅನ್ನುವಂತಹ ಕುತೂಹಲವೂ ಕೂಡ ಇದ್ದೇ ಇದೆ. ಈ ಪ್ರಶ್ನೆಗಳು ಕೂಡ ಇರುವಂಥದ್ದು. ಇನ್ನು ರಾಜಣ್ಣ ಅವರು ಹೇಳಿದಂತಹ ಸೆಪ್ಟೆಂಬರ್ ಕ್ರಾಂತಿ
ನಿಜಕ್ಕೂ ಕೂಡ ಇದೇನಾ? ಅದಕ್ಕೆ ಪೂರ್ವದಲ್ಲಿ ನಡೀತಾ ಇರುವಂಥ ಈ ಎಕ್ಸಸೈಸ್ ಎಲ್ಲವೂ ಕೂಡ ಸೆಪ್ಟೆಂಬರ್ ಕ್ರಾಂತಿಯ ಭಾಗವೇ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂಥದ್ದು. ವರ್ಷಾಂತ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗೇ ಬಿಡುತ್ತಾ, ಅಥವಾ ಮುಖ್ಯಮಂತ್ರಿಯವರು ಅದೇ ಕುರ್ಚಿಯಲ್ಲಿ ಕಂಟಿನ್ಯೂ ಆಗುವಂಥದ್ರ ಬಗ್ಗೆ ಅಧಿಕೃತ ಘೋಷಣೆ ಏನಾದರೂ ಆಗುತ್ತಾ, ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ನಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೋಡಬೇಕು. CM ಹಾಗೂ ಸುರ್ಜೇವಾಲಾ ಇಬ್ಬರು ಕೂಡ ಮಾತನಾಡಿದರೆ ತೋರಿಸ್ತೀವಿ. ಉಸ್ತುವಾರಿ ಜನರಲ್ ಸೆಕ್ರೆಟರಿ ಬರ್ತಾರೆ, ಅವರು ಅಭಿಪ್ರಾಯ ಕೇಳ್ತಾರೆ, ಏನು ತೊಂದರೆ ನಿಮ್ಗೆ ಏನಾಗಿದೆ ಅಂತ ಕೇಳ್ತಾರೆ, ಸಂಘಟನೆ ಏನೇನು ಮಾಡಬೇಕು ಅಂತ ಕೇಳ್ತಾರೆ. ಅದ್ ಬಿಟ್ರೆ ಅವರು ಉಸ್ತುವಾರಿ ಕೆಲಸ ಅದು ಎಲ್ಲ ಅವ್ರು ಮಾಡ್ತಾರೆ. So this is a longish exercise which will happen almost every week, maybe over a period of month and a half, and we'll discuss with you. Once everything is ready, we'll call our ministers. We will also discuss with our Honorable Chief Minister and Deputy Chief Minister, and then suitable measures for development etc. will be taken. So this is a continuous exercise for introspection and development of the state, and for ensuring that we are able to do best for our people. Any news that is circulated in the media about some leadership change etc. are only a figment of your imagination. This is an organizational exercise we are undertaking. Thank you so much. ಸೊ ಇದು ಕೇವಲ ಸಂಘಟನಾತ್ಮಕವಾಗಿರ್ತಕ್ಕಂತಹ ಒಂದು ಪ್ರಯತ್ನಗಳಷ್ಟೇ ಹೊರತು ಬೇರೆನೇನಲ್ಲ ಅಂತ ಹೇಳಿದ್ರೆ, ಆದರೆ ಇಷ್ಟು ಸಮಯ ಇಲ್ಲದೇ ಇದ್ದಂತಹ ಸಂಘಟನಾತ್ಮಕವಾದಂತಹ ಈ ಒಂದು ಏನು ಅವಲೋಕನಗಳು ಇದಾವಲ್ಲ, ಈ ಅವಲೋಕನಗಳು ಸಡನ್ನಾಗಿ ಅದು ಹೆಂಗೆ ಮೇಲಿಂದ ಉದುರ್ತದು, ಎಲ್ಲಿಂದ ಬಂತದು? ಸುರ್ಜೇವಾಲಾ ಅವರು ಯಾವ ಕಾರಣಕ್ಕಾಗಿ ಸಡನ್ನಾಗಿ ಇಂಥದ್ದೊಂದು ಅವಲೋಕನಕ್ಕೆ ಮುಂದಾದರು? ಶಾಸಕರ ಮಾತುಗಳನ್ನು ಇಷ್ಟು ದಿವಸ ಕೇಳಿಕೊಂಡು ಕೂತಿರಲಿಲ್ಲ, ಈಗ ಹೇಳ್ತೀರಿ ಇಟ್ಸ್ ಎ ಲಾಂಗ್ ಎಕ್ಸರ್ಸೈಸ್ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಲಾಂಗ್ ಎಕ್ಸರ್ಸೈಸ್ ಇದು? ಅಂದರೆ ಇಲ್ಲಿವರೆಗೆ ಆಗಿಲ್ಲ, ಶಾಸಕರು ಒಂದು ಸ್ವಲ್ಪ ಬಿಸಿ ಮುಟ್ಟಿಸಿದ ಮೇಲೆ ನಿಮ್ಮ ಒಂದು ಲಾಂಗ್ ಎಕ್ಸರ್ಸೈಸ್ ಶುರುವಾಗಿದೆ ಅಂತ ಈ ರೀತಿಯಾದಂತಹ ಮಾತುಗಳ ಮೂಲಕವಾಗಿ ತೇಲಿಸುವ ಪ್ರಯತ್ನವನ್ನು ಸುರ್ಜೇವಾಲಾ ಅವರು ಮಾಡ್ತಾ ಇರೋದು ಸ್ಪಷ್ಟ ಇದೆ. ಸುರ್ಜೇವಾಲಾ ಸಭೆಗೆ ಬರುವಂತೆ ಖುದ್ದು ಶಿವಕುಮಾರ್ ಅವರೇ ಪತ್ರ ಬರೆದಿದ್ರು, ಶಾಸಕರುಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಸುರ್ಜೇವಾಲಾ ಅವರು ಸಭೆಯನ್ನು ಕರೀತಾ ಇದ್ದಾರೆ ಅಂತೇಳಿ KPCC ಅಧ್ಯಕ್ಷರಾಗಿರೋ ಹಿನ್ನೆಲೆಯಲ್ಲಿ ಶಾಸಕರಿಗೆ ಆಹ್ವಾನ ಪತ್ರವನ್ನು, ಯಾಕಂದರೆ ಅದು KPCC ಕಚೇರಿಯಲ್ಲಿ ಈ ಸಭೆ ನಡೀತಾ ಇರೋದ್ರಿಂದಾಗಿ, ಅಲ್ಲಿ ಒನ್ ಟು ಒನ್ ಆಗಿ ಮಾತಾಡ್ತಾ ಇರೋದ್ರಿಂದಾಗಿ, KPCC ಅಧ್ಯಕ್ಷರು ಕೂಡ ಆಗಿರೋದ್ರಿಂದಾಗಿ ಅವರು ಪತ್ರ ರವಾನೆಯನ್ನು ಮಾಡಿದ್ದಾರೆ. ಪತ್ರ ಬರೆಯೋದಷ್ಟೇ ಅಲ್ಲದೆ ಕೆಲವರಿಗೆ ಖುದ್ದು ಫೋನ್ ಮಾಡಿ ಕೂಡ ಶಿವಕುಮಾರ್ ಅವರು ತಿಳಿಸಿದ್ದಾರೆ, ಹೋಗಿ ಅಲ್ಲಿ ಸುರ್ಜೇವಾಲಾ ಅವ್ರ ಜೊತೆಗೆ ಮಾತನಾಡಿ ಅನ್ನೋದನ್ನು ಹೇಳಿದ್ದಾರೆ. ಶಿವಕುಮಾರ್ ಅವರ ಪತ್ರದ ಹಿಂದಿನ ಗುಟ್ಟೇನು ಅನ್ನುವಂತಹ ಪ್ರಶ್ನೆ ಮತ್ತು ಕುತೂಹಲ ಇದ್ದೇ ಇದೆ. ಯಾವ ಕಾರಣಕ್ಕಾಗಿ, ಏನು ವಿಚಾರ ಅನ್ನುವಂಥದ್ದು, ಏನು ಸಮಾಚಾರ ಅಂಥೇಳಿ ಎಲ್ಲ ಅನುಮಾನಗಳಿಗೂ ಕೂಡ ಒಂದಷ್ಟು ಪುಷ್ಟಿ ನೀಡುತ್ತೆ ಆಪ್ತರ ಹೇಳಿಕೆಗಳು. ಇಲ್ಲಿ ಸಚಿವರುಗಳ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರ ಆಪ್ತರ ಹೇಳಿಕೆಗಳು ಕೂಡ ಒಂದಿಷ್ಟು ಅನುಮಾನಗಳನ್ನು ಪುಷ್ಟಿ ಕೊಡ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಗೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ವಿಶ್ವಾಸ, ನಂಬಿಕೆ ನಮ್ಮಲ್ಲಿದೆ. ಹೇಳ್ತೀನಲ್ಲ, ಈಗೇನು ಇವ್ರು ಕ್ರಾಂತಿಗೆ ಡೇಟ್ ಕೊಡ್ತಾರಲ್ಲ, ಅದೇ ಹೇಳ್ತಾರೆ ಇದೆಲ್ಲರೂ. ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ. ದೆಹಲಿಯಲ್ಲೇ ಇದ್ವಿ ನಾವೆಲ್ಲರೂ ಕೂಡ. ಅವತ್ತು ಎಲ್ರಿಗೂ ಗೊತ್ತಿರುವಂಥ ವಿಷಯ, ಅವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಅದೆಲ್ರಿಗೂ ಗೊತ್ತಿದೆ. ಅವತ್ತೆಲ್ಲರೂ ಕೂಡ ಮಾಡ್ತಾರೆ, ಕಾದು ನೋಡ್ಬೇಕಷ್ಟೆ. ಯಾರು ಕೂಡ ನಾನು ಮುಖ್ಯಮಂತ್ರಿ ಮಾಡ್ಲಿಕ್ಕಾಗಲ್ಲ, ನಾನು ಮುಖ್ಯಮಂತ್ರಿ ಬೇಡ ಅಂತ ಹೇಳಲಿಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಅವ್ರು ಮುಖ್ಯಮಂತ್ರಿ ಆಗಬೇಕು. ಆದರೆ ನಮ್ಮ ಅಭಿಪ್ರಾಯ ಏನಂತಂದ್ರೆ, ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಅವರು ಕೂಡ ಪ್ರಯತ್ನ ಪಟ್ಟಿರೋದ್ರಿಂದ ಅವ್ರಿಗೂ ಒಂದು ಅವಕಾಶವನ್ನು ಹೈಕಮಾಂಡ್ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ಈ ಒಂದು ಅವಧಿ ನನ್ನ ಮುಖ್ಯಮಂತ್ರಿ ಆಯ್ತಾರೆ ಸರ್, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ಗೆ ಎಲ್ಲ ವಿಚಾರ ಗೊತ್ತಿರೋದ್ರಿಂದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.